ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಅಂದರೆ ಇವಾಗ 1:45 ನಾವಿವಾಗ ಶಾಂತಿಗ್ರಾಮ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಟ್ರೈನಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರು ಅಂತಂದರೆ ಅದು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ ಏನಿಲ್ಲ, ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು. ಅದರಿಂದ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು 3 ಜನನೂ ಹೊರಟಿದ್ದೀವಿ. ನಾವಿಲ್ಲಿ ಶಾಂತಿಗ್ರಾಮ ರೈಲ್ವೆ ಸ್ಟೇಷನ್ಗೆ 1:45ಗೆ ಬಂದಿದ್ದೀವಿ. ಅಂದರೆ ಟ್ರೈನ್ ಬರೋದು ಒಂದು 2:15 2:20ಗೆಲ್ಲ ಬಂದುಬಿಡುತ್ತೆ. ಒಂದು 5 ನಿಮಿಷ ಅಷ್ಟೇ ಸ್ಟಾಪ್ ಇರೋದಿಲ್ಲಿ. ಆಮೇಲೆ ಟ್ರೈನು ಹೊರಟ್ಬಿಡುತ್ತೆ. ಒಂದು 2:20-25 ಒಳಗೆ, ಅಂದರೆ 2:15 ಅಷ್ಟರಲ್ಲಿ ಟ್ರೈನ್ ಹೊರಡುತ್ತೆ. 2:15ಗೆ ಹೊರಟ್ರೆ ನಾವು ಬ್ಯಾಂಗ್ಳೂರಿಗೆ ಒಂದು 5:45 ಅಥವಾ 6 o'clockಗೆಲ್ಲ ರೀಚ್ ಆಗಿಬಿಟ್ವಿ. ಅಂದರೆ ಒಂದೊಂದು ಸರಿ ಕ್ರಾಸಿಂಗ್ ಇದ್ದರೆ ಲೇಟ್ ಆಗುತ್ತೆ, ಒಂದು 6:30 ಅಂತ ಆಗುತ್ತೆ ಮೆಜೆಸ್ಟಿಕ್ ನಾವು ರೀಚ್ ಆಗೋಷ್ಟರಲ್ಲಿ. ನಾವು ಒಂದು 6 o'clockಗೆಲ್ಲ ಮೆಜೆಸ್ಟಿಕ್ ರೀಚ್ ಆಗಿಬಿಟ್ವಿ. ಅಲ್ಲಿಂದನೇ ಡೈರೆಕ್ಟು ಮೆಟ್ರೋಗೆ ಹೋದ್ವಿ. ಒಂದು 6:45 ಅಂತ ಆಯಿತು. ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡ್ವಿ. ಅಷ್ಟೆಲ್ಲ ಮಮ್ಮಿ ಬ್ಲೆಡ್ ಬರುತ್ತಲ್ಲ ಮೇಕೆದು, ಅದನ್ನ ತೊಗೊಂಡು ಬಂದು ಪಲ್ಯ ಮಾಡಿ ದೋಸೆನ ಹಾಕ್ಕೊಟ್ರು. ಆದರೆ ನಂಗೆ ತುಂಬ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಬ್ಲೆಡ್ನ ತೊಗೊಬಂದು ನೀರಲ್ಲಿ ಬೇಯಿಸಿ ಅದನ್ನ ಕಟ್ ಮಾಡಿ ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ, ಕಟ್ ಮಾಡಿರೋಂಥ ಬ್ಲೆಡ್ನ ಒಗ್ಗರಣೆ ಹಾಕಿ ಸ್ವಲ್ಪ ಸಾಲ್ಟು ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೀಟಾಗೆ ಕುದಿಸಿದ್ರೆ ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಮಸಾಲೆನೂ ರುಬ್ಬಿನೂ ಕೂಡ ಮಾಡ್ತಾರೆ ನಮ್ಮ ಮಮ್ಮಿ. ಅಂತಂದರೆ ಮಸಾಲೆ ರುಬ್ಬಿದ್ರೆ ಅದೊಂಥರ ಟೇಸ್ಟು. ಇದು ಸಿಂಪಲ್ಗೆ ಬೇಗ ಆಗೋವಂಥ ವೇಲಿ ಮಾಡಿರೋವಂಥದ್ದು. ಇದಕ್ಕೆ ದೋಸೆ, ಚಪಾತಿ, ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ. ಜರ್ನಿ ಮಾಡಬೇಕಾದ್ರೆ ತುಂಬಾ ಹಸಿವಾಗುತ್ತೆ. ಮನೆಗೆ ಬಂದಾಗಂತೂ ಏನಾದ್ರು ತಿನ್ನಬೇಕು, ಬಿಸಿಯಾಗಿ ಏನಾದ್ರು ಕುಡಿಬೇಕು ಅಂತ ಫಸ್ಟ್ ಅನಿಸುತ್ತೆ. ದಿಸ್ ಇಸ್ ಫಾರ್ ಮೈ ಮಿನಿ ವ್ಲಾಗ್. ಥ್ಯಾಂಕ್ ಯು.